ಯಸ್ಯ ಹಾಸ್ಯ ಕಮಲ ಗಲಿತಂ ವಾಂಗ್ಮಯಂ ಮೃತಂ ಜಗತ್ ಭುಜಗ ಭೋಗಾಭ ಮಧ್ಯಮ್ಯ ಹೃದಯಂ. ಶ್ಲೋಕ ಯಾಕೋ ಇವತ್ತು ಲೈನ್ ತಪ್ಪಿ ಹೋಗ್ತಾ ಇದೆ. ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಭೂತಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಣಾನ್ ಭುವನಂ ಅನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತು ಕುಹಕಂ ಸತ್ಯಂ ಪರಂ ಧೀಮಹಿ. ನನ್ನ ಅಧ್ಯಾತ್ಮ ಬಂಧುಗಳೇ, ಅಜಾಮಿಳನ ಸುಪ್ತ ಪ್ರಜ್ಞೆಯನ್ನು ತೆರೆದು ತೋರಿದಂಥ ಒಂದು ಘಟನೆಯನ್ನು ನಾವು ನಿನ್ನೆ ನೋಡಿದೆವು. ಈ ಘಟನೆ ಆದಾಗ ಅಜಾಮಿಳನಿಗೆ ಎಚ್ಚರ ಆಯಿತು. ಅವನು ಮೊದಲು ಸಾಯ್ತೇನೆ ಅಂತ ತಿಳ್ಕೊಂಡಿದ್ದವ ಏನಿಲ್ಲ, ಇದಕ್ಕಿದ್ದಾಗೆ ಎಚ್ಚರ ಆಗೋಯ್ತು ಅವನಿಗೆ. ಯಾರೂ ಇಲ್ಲ ಮಾತಾಡಿಸ್ಬೇಕು ಅಂತ ಹೇಳಿದರೆ ಅವನು ಆ 3 ಜನ ಬಂದವರು ಇಲ್ಲ, 4 ಜನ ಬಂದವರು ಇಲ್ಲ, ಏನಿಲ್ಲ, ಬ್ಲ್ಯಾಂಕ್ ಆಗಿಬಿಟ್ಟ ಅವನು. ಅಥಾಜಾಮಿಳ ಆಕರ್ಣ್ಯ ದೂತಾನಾಂ ಯಮಕೃಷ್ಣಯೋ ಧರ್ಮಂ ಭಾಗವತಂ ಶುದ್ಧಂ ತ್ರೈವಿಧ್ಯಾಂಚ ಗುಣಾಶ್ರಯಂ. ಅವನಿಗೆ ಆ ಸಂವಾದವನ್ನು ನೋಡಿದ್ದಾನೆ, ಕೇಳಿದ್ದಾನೆ. ಅವನಿಗೆ ಅದು ಸ್ಪಷ್ಟ ಕೇಳಿದೆ ಅವರು ಆಡಿದ ಮಾತುಗಳು. ಆಮೇಲೆ ಎಚ್ಚರ ಆದರೆ ಏನೂ ಇಲ್ಲ. ಹೇಳ್ತಾರೆ ಅಥ ಅಜಮಿಳ ಆಕರ್ಣ್ಯ ಅಜಾಮಿಳ ಆಕರ್ಣ್ಯ ದೂತಾನಾಂ ಯಮಕೃಷ್ಣಯೋ. ಈ ಕಡೆ ಯಮನ ದೂತರು 3 ಜನ, ಆ ಕಡೆ ಕೃಷ್ಣನ ದೂತರು 4 ಜನ. ಕೃಷ್ಣ ಅಂದರೆ ದೇವಕಿಯ ಮಗನಾದ ಕೃಷ್ಣ ಅಂದರೆ ಭಗವಂತ ಅಂತ ಅನ್ನೋ ಅರ್ಥದಲ್ಲಿ ಹೇಳ್ತಕ್ಕಂಥ ಶಬ್ದ ಅದು. ಮತ್ತೊಂದು ತಮಾಷೆ ಇದೆ, ಆ ದೂತರ ಹೆಸರು ಕಾಲ ಅಂತ ಹೇಳಿದ್ದಾನೆ ಮೊನ್ನೆ. ಅವನು ವಿಷ್ಣು ದೂತರು 4 ಜನ. 4 ಜನ ದೂತರಿಗೆ ಕಾಲರು ಅಂತ ಹೆಸರು, 8 ಜನ ದೂತರಿಗೆ ಜಯಾದಿಗಳು ಅಂತ ಹೆಸರು. ಆ ಜಯ ಅದು 8 ಮಂದಿ ಶೇಷನ ಮಕ್ಕಳು, ಈ 4 ಮಂದಿ ಕಾಲರು ಗರುಡನ ಮಕ್ಕಳು. ಇವರು ವಿಷ್ಣು ಪಾರ್ಷದರು. ಇವರು ನಿಜವಾಗಿ ಪುಣ್ಯ ಜೀವಿಗಳನ್ನು ಭಗವಂತನಡೆಗೆ ಕರೆದೊಯ್ಯುವ ಕೆಲಸ ಮಾಡತಕ್ಕಂಥವ್ರು. ಅದನ್ನೇ ಇವರು ಕಾಲಪುರುಷರು ಅಂತ ಹೆಸರು ಈ 4 ಮಂದಿಗೆ. ಅವರು ಮಾತಾಡಿಕೊಂಡಿದ್ದಾರೆ. ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದ್ರ ಬಗ್ಗೆ ಬಹಳ ಆಳವಾದ ಚಿಂತನೆ ನಡೆದಿದೆ. ನಾವು ಧರ್ಮ ಅಂದರೆ ಮೇಲು ನೋಟಕ್ಕೆ ಕಾಣುವಂಥದ್ದು, ಅವನ ವೇಷಭೂಷಣ ನಡೆ ನುಡಿ ಇಂಥ ಒಂದು ತೀರ್ಮಾನ ಅದಲ್ಲ, ಅವನ ಒಳಗಿನ ಭಾವ ಅದೂ ಅಲ್ಲ ಅಂತಂದ್ರು ಅವರು. ಯಾಕೆಂದರೆ ಅವನ ಭಾವನೆಯಲ್ಲಿಯೂ ಭಗವಂತ ಇರಲಿಲ್ಲ ಅಜಾಮಿಳನಿಗೆ. ಆದರೆ ಅವನ ಸುಪ್ತ ಪ್ರಜ್ಞೆಯಲ್ಲಿ ಏನಿದೆ ಅದು ಧರ್ಮ ಅಂತಂದ್ರು. ಅಂದರೆ ಡೀಪ್ ಸೈಕಾಲಜಿಗೆ ಹೋದ. ಸುಪ್ತ ಪ್ರಜ್ಞೆಯಲ್ಲಿ ಏನಿದೆ ಅದು ಧರ್ಮ ಹೊರತು ಅವನ ಮನಸ್ಥಿತಿಯು ಕೂಡ ಧರ್ಮ ನಿರ್ಣಾಯಕ ಆಗಿಲ್ಲದಿರ್ಬೋದು. ಯಾವುದೋ ಮನಸ್ಸು ಅನ್ನೋದು ಅದಕ್ಕೆ ಒಂದು ತ್ರೈವಿಧ್ಯ ಇದೆ, ಬೇರೆ ಬೇರೆ ಪ್ರಭಾವಗಳಿಗೆ ಒಳಗಾಗುತ್ತೆ. ಅದು ಸತ್ವ ರಜಸ್ಸು ತಮಸ್ಸು ಯಾವುದೋ ಪ್ರಭಾವಕ್ಕೆ ಒಳಗಾಗ್ಬೋದು. ಹಾಗಾಗಿ ಆ ಪ್ರಭಾವಕ್ಕೆ ಒಳಗಾದಾಗ ಅವನು ಏನು ನಡ್ಕೊಳ್ತಾನೆ ಅದು ಕೂಡ ಅವನ ವ್ಯಕ್ತಿತ್ವಕ್ಕೆ ನಿರ್ಣಾಯಕ ಅಲ್ಲ ಅಂತ ಒಂದು ವಿಚಿತ್ರವಾದಂತಹ. ಅಂದರೆ ಸಾಮಾನ್ಯವಾಗಿ ಯಾರಿಗೂ ಹೊಳೆಯದಂಥ ಒಂದು ಸಂಗತಿಯನ್ನು ಧರ್ಮದ ಬಗ್ಗೆ. ಧರ್ಮ ಅಂದರೆ ಅದು ಮನಸ್ಸಿನ ಒಳಪದರಿನ ಸತ್ಯ. ಅದು ಮನಸ್ಸಿನ ಹೊರಪದರಿಗೂ ಕೂಡ ಧರ್ಮ ಅಂದರೆ ಏನೊಂದು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರವೇ ಹಿಂದಿನವರು ಬಹಳ ಮಂದಿ ಹೇಳಿದರು, ಧರ್ಮಸ್ಯ ತತ್ವಂ ನಿಹಿತಂಗುಹಾಯಾಮ್. ನೀವು ಧರ್ಮ ಅಂತ ತಿಳ್ಕೊಂಡದ್ದು ಅಧರ್ಮ ಇರಬಹುದು. ಕೃಷ್ಣ ಒಂದು ಕಡೆ ಎಚ್ಚರ ಕೊಟ್ಟಿದ್ದಾನೆ, ಧರ್ಮಸ್ಯ ಚರಣಂ ಶ್ರೇಯ ಧರ್ಮಜ್ಞಾನಂತೂ ದುಷ್ಕರಂ.
ಧರ್ಮ ಮಾಡುವುದು ಒಳ್ಳೆಯದು, ಆದರೆ ಯಾವುದು ಧರ್ಮ ಅಂತ ತಿಳಿಯೋದು ಕಷ್ಟ. ಇವತ್ತು ನಾವು ಧರ್ಮ ಅಂದರೆ ನಮ್ಮ ಹೊರನೋಟಕ್ಕೆ ಏನು ಕಾಣುತ್ತೆ ಅದನ್ನು ಧರ್ಮ ಅಂತ ತಿಳ್ಕೊಂಡು ದಾರಿ ತಪ್ಪಿದಂಥ ಮನುಷ್ಯರು. ಅದು ಧರ್ಮ ಅನ್ನೋದನ್ನು ಧರ್ಮಾಚರಿಸಬೇಕು ಅನ್ನೋದು ಬಹಳ ಒಳ್ಳೆಯದು. ಯಾವುದು ಧರ್ಮ ಯಾವುದು ಅಧರ್ಮ ಅಂತ ತಿಳಿಯೋದು ಅಷ್ಟು ಸುಲಭ ಅಲ್ಲ. ಅದಕ್ಕೋಸ್ಕರ ಧರ್ಮವಿದುತ್ತಮ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಹೆಸರೇ. ಧರ್ಮವನ್ನು ಬಲ್ಲವನು ಭಗವಂತ ಒಬ್ಬನೇ ಅಂತ. ಯಾಕೆಂದರೆ ಈ ಒಳಗಿನ ಅಂತರಂಗದ ಸತ್ಯ ಉಳಿದವರಿಗೆ ತಿಳಿಯೋದೇ ಇಲ್ಲ. ಎಲ್ಲರೂ ಹೊರಗಿನ ಸತ್ಯದ ಮೇಲೆಯೇ ಮಾತಾಡ್ತಾರೆ. ಒಳಗಿನ ಸತ್ಯ ನಮಗೆ, ನಮ್ಮ ಒಳಗಿನ ಸತ್ಯ, ಅಜಾಮಿಳನಿಗೆ ಅವನ ಒಳಗಿನ ಸತ್ಯ ತಿಳಿದಿರಲಿಲ್ಲ. ಅದು ತಿಳಿದದ್ದು ಭಗವಂತನಿಗೆ ಮಾತ್ರ ಅಲ್ವಾ. ಅದಕ್ಕೋಸ್ಕರ ಆ ವಿಷಯನ ಕೊಟ್ಟ ಅಲ್ವಾ. ಆದ್ದರಿಂದ ನಿಜವಾಗಿ ಧರ್ಮವನ್ನು ಬಲ್ಲವನು ಭಗವಂತ ಅಂತ ಮಾತು ವಿಷ್ಣು ಸಹಸ್ರನಾಮದಲ್ಲಿ ಏನು ಬಂದಿದೆ ಅದರ ಅರ್ಥ ನಮಗೆ ಅಜಾಮಿಳನ ಕಥೆಯಿಂದ ಆಗುತ್ತೆ. ಅಜಾಮಿಳನ ಕಥೆ ಅನ್ನೋದು ಒಂದು ಬಹಳ ಏನೋ ಒಂದು ಕಥೆ ಅಂತ ಬಹಳ ಸರಳೀಕರಣ ಆಗಿಬಿಟ್ಟಿದೆ. ಈ ಕಥೆ ಎಷ್ಟು ಮಹತ್ವದ್ದು ಅಂದರೆ, ಜಯ ವಿಜಯರ ಕಥೆ. ಅವರು ಶಾಪದಿಂದ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಹುಟ್ಟಿದ್ದಾಗಲಿ, ರಾವಣ ಕುಂಭಕರ್ಣ ಆದದ್ದಾಗಲಿ, ಅವರು ಶಿಶುಪಾಲಾದ ಅಂತವಕ್ರ ಆದದ್ದಾಗಲಿ, ಈ ಎಲ್ಲ ಕಥೆಗಳಿಗೆ ಸರಿಸಾಟಿಯಾದಂಥ ಕಥೆ ಅದು. ಅಲ್ಲಿಯೂ ಅಷ್ಟೇ ತುಂಬಾ ಸಾತ್ವಿಕರಾದಂಥ ಜಯ ವಿಜಯರು 3 ಜನ್ಮದಲ್ಲಿ ಭಗವಂತನನ್ನು ಮರೆತು ದ್ವೇಷ ಮಾಡಿದ ಕಥೆ ಅದು. ಇದು 3 ಜನ್ಮ ಅಲ್ಲ, 1 ಜನ್ಮದಲ್ಲಿ 88 ವರ್ಷದ ತನಕ ದೇವರು ಅಂದರೆ ಏನು ಅನ್ನೋದನ್ನು ಮರೆತು ಬದುಕಿದಂಥ ಕಥೆ. ಆದರೆ ಅದಕ್ಕೆ ತುಂಬ ಸಂವಾದಿಯಾದಂಥ ಅಷ್ಟೇ ಮಹತ್ವದ ಕಥೆ. ಮತ್ತೆ ಒಂದು ಪ್ರಾಯ ಇಡೀ ಪೌರಾಣಿಕ ಸಾಹಿತ್ಯದಲ್ಲಿ ಧರ್ಮದ ಬಗ್ಗೆ ಇಷ್ಟು ಆಳವಾದ ಚಿಂತನೆ ಮಾಡಿದಂಥ ಇನ್ನೊಂದು ಕಥೆಯೇ ಇಲ್ಲ. ಧರ್ಮ ಅಂದರೆ ಇಷ್ಟು ಅಂತರಂಗದ ಸತ್ಯ ಅದು ಹೊರತು ಬಹಿರಂಗ ಸತ್ಯ ಅಲ್ಲ ಅಂತ ಅನ್ನತಕ್ಕಂಥದ್ದನ್ನು ಇಷ್ಟು ಆಳವಾಗಿ, ಅಂದರೆ ಡೀಪ್ ಸೈಕಾಲಜಿ ಅಂತ ಹೇಳ್ತೇವೆ, ಅಂತಃಪ್ರಜ್ಞೆ ಸುಪ್ತ ಪ್ರಜ್ಞೆಯ ತನಕ ನಮ್ಮನ್ನು ಕೊಂಡೊಯ್ದು ಧರ್ಮದ ವಿಶ್ಲೇಷಣೆ ಮಾಡಿದ ಇನ್ನೊಂದು ಕಥೆಯೇ ಇಲ್ಲ. ಬಹಳ ಅದ್ಭುತವಾದ ಕಥೆ ಇದು. ಅವನಿಗೆ ಆಶ್ಚರ್ಯ ಆಗತ್ತೆ, ಯಾಕೆ ನನಗೆ ಹೀಗಾಯಿತು, ಯಾಕೆ ನನಗೆ ಈ ಸಂವಾದ ಕಂಡಿತು. ನಾನು ಬಾಯಿ ತಪ್ಪಿ ನಾರಾಯಣ ಅಂತ ನನ್ನ ಮಗನನ್ನು ಕರೆದದ್ದು ಹೌದು. ನನ್ನ ಮಗನನ್ನು ನಾರಾಯಣ ಅಂತ ಕರೆದರೆ ದಾಸ ಸಾಹಿತ್ಯದಲ್ಲಿ ನಾರಾಯಣ ಅನ್ನೋ ಶಬ್ದವನ್ನು ಬಳಸೋದಿಲ್ಲ ಅವರು. ಅವನು ಹೊಲಗೇರಿಯಲ್ಲಿ ಬೆಳೆದವ, ಅದೇ ಭಾಷೆಯಲ್ಲಿ ಮಗನಿಗೆ ನಾರಗ ಅಂತ ಹೆಸರು, ನಾರಗ ಅಂತ ಹೆಸರಿಟ್ಟಿದ್ದ. ಕಡೆಗೆ ನಾರಗ ಅಂತ ಕರೆದ. ಅದು ನಾರಗ ಅಂತ ಕರೆದ್ರು ಅದ್ರ ಹಿಂದೆ ಇದ್ದ ಭಾವನಾರಾಯಣನಂತೆ ಅಲ್ವಾ ಅಂತ ನಾರಾಯಣ ಬಂದ ಅಂತ ಅದನ್ನು ಜಾನಪದೀಕರಣ ಮಾಡ್ತಾರೆ ದಾಸ ಸಾಹಿತ್ಯದಲ್ಲಿ. ಬಟ್ ವ್ಯಾಸರು ಸ್ಪಷ್ಟವಾಗಿ ನಾರಾಯಣ ಅಂತ ಕರೆದ ಅಂತ ಹೇಳ್ತಾರೆ. ಅದು ಏನೇ ಕರೀಲಿ ಅದರ ಹಿಂದೆ ಭಾವ ಮುಖ್ಯ ಅಷ್ಟೇ. ಅವನು ಬರೇ ನಾರ ಅಂತ ಕರೀಲಿ, ಅದು ನಾರ ಅಂತ ಕರೆದು ನಾರಾಯಣನ ಉದ್ದೇಶ ಕರೆದದ್ದು ಅನ್ನೋದು ಅದರ ಹಿಂದೆ ಇರುವ ಉದ್ದೇಶ ಅವನಿಗೇ ಗೊತ್ತಿಲ್ಲದೆ ಅವನು ಯೋಚನೆ ಮಾಡ್ತಾನೆ, ಯಾಕೆ ಹೀಗಾಯಿತು. ಆಕರ್ಣ್ಯ ಅಥ ಅಜಾಮಿಳ ಆಕರ್ಣ್ಯ ಸಂವಾದಂ ದೂತಾನಾಂ ಯಮಕೃಷ್ಣಯೋ. ಈ 4 ಮಂದಿ ವಿಷ್ಣು ದೂತರು ಮತ್ತು 3 ಮಂದಿ ಯಮದೂತರ ಸಂವಾದ. ಅದು ಏನು, ಅದರಲ್ಲಿ ಅವನು ಕಂಡ ಧರ್ಮಂ ಭಾಗವತಂ ಶುದ್ಧಂ. ಶುದ್ಧವಾದ ಧರ್ಮ ಅಂದರೆ ಯಾವುದೊಂದು ನಾವು ಇಷ್ಟವರೆಗೆ ನಾವು ತಿಳ್ಕೊಂಡದೆಲ್ಲ ಅಶುದ್ಧ ಧರ್ಮವನ್ನು ತಿಳ್ಕೊಂಡಿದ್ದೆವು. ಅಂದರೆ ಧರ್ಮದ ಹೊರನೋಟದ ಎಕ್ಸಿಬಿಷನಿಸಮ್, ಧರ್ಮದ ಪ್ರದರ್ಶನವನ್ನೇ ಧರ್ಮ ಅಂತ ತಿಳ್ಕೊಂಡಿದ್ದ. ಅವನು ಹಾಗೆ ತಿಳ್ಕೊಂಡಿದ್ದ. ನಾವು ಅಜಾಮಿಳನ ಕಥೆ ಓದೋ ತನಕ ಬಹಳ ಜನ ಅಜಾಮಿಳನ ಕಥೆಯನ್ನು ಓದಿದ ಮೇಲೂ ಬಹಳ ಜನ ಹಾಗೆ ತಿಳ್ಕೊಂಡಿದ್ದಾರೆ. ಅಜಾಮಿಳನ ಕಥೆಯನ್ನು ಪ್ರವಚನ ಮಾಡಿದ ಮೇಲೂ ಹಾಗೆ ತಿಳ್ಕೊಂಡವರೇ ಇರೋದು. ಯಾಕಂದರೆ ಅಜಾಮಿಳನ ಕಥೆಯನ್ನು ಓದಿದ ಮೇಲೂ ಅದನ್ನು ಆಚರಣೆ ತಂದವರು ಯಾರೂ ಇಲ್ಲ, ಬರೀ ಹೇಳಲಿಕ್ಕೆ, ಅದು ಪುರಾಣ ಹೇಳಲಿಕ್ಕಷ್ಟೆ. ಅಜಾಮಿಳನಿಗೆ ಗೊಂದಲ ಆಗತ್ತೆ. ನನಗೆ ಧರ್ಮ ಅಂದರೆ ಏನು ಅನ್ನೋದ್ರ ಬಗ್ಗೆ ಕಲ್ಪನೆ ಇರಲಿಲ್ಲ. ಭಗವಂತನು ಮೆಚ್ಚುವ ಧರ್ಮ ಯಾವುದು, ಭಾಗವತಂ ಧರ್ಮ ಅಂತ, ಭಗವಂತ ಮೆಚ್ಚುವ ಧರ್ಮ. ಯಾಕೆಂದ್ರೆ ನನಗೆ ಈಗ ಗೊಂದಲ ಆಗಿಬಿಟ್ಟಿದೆ. ನಾನು ದೇವರು ಅಂದರೆ ಏನು ಅನ್ನೋದನ್ನು ಮರೆತು ಬದುಕಿದೆ. ಅಂದರೆ ಭಗವಂತ ನನಗೆ ಈ ವಿಷಯ ಕೊಟ್ಟ. ಅಂದರೆ ನಾನು ನನ್ನನ್ನು ಮರೀಲಿಲ್ಲ ಅಂತಾಯ್ತು. ನಾನು ಭಗವಂತನನ್ನು ಮರೆತರೂ ಭಗವಂತ ನನ್ನನ್ನು ನೆನಪಿಟ್ಟುಕೊಂಡಿದ್ದಾನೆ. ಅವನ ಮನಸ್ಸನ್ನು ನೆನಪುಳಿಯುವಂಥ ವ್ಯಕ್ತಿತ್ವ ನನ್ನದು ಹೇಗಾಯಿತು ಅಂತ, ಏನು ಅಂಥ ವೈಶಿಷ್ಟ್ಯ ನನ್ನಲ್ಲಿ ಅಂತ ಅವನಿಗೆ ಗೊತ್ತಾಗದೆ, ಧರ್ಮಂ ಭಾಗವತಂ ಶುದ್ಧಂ, ನಿಜವಾದ ಭಗವಂತ ಮೆಚ್ಚುವ ಧರ್ಮ ಅಂದರೆ ಏನು ಅನ್ನೋದನ್ನು ಅವರ ಸಂವಾದದಿಂದ ತಿಳಿದಾಗ, ಹಾಗಾದರೆ ನನ್ನ ಸುಪ್ತ ಪ್ರಜ್ಞೆಯಲ್ಲಿ ಭಗವಂತ ಕೂತಿದ್ದಾನೆ. ಸುಪ್ತ ಪ್ರಜ್ಞೆಯಲ್ಲಿ ಭಗವಂತ ಕೂಡಬೇಕಾಗಿದ್ದರೆ ಅನೇಕ ಜನ್ಮಗಳಲ್ಲಿ ನಾನು ಆ ಸಾಧನೆ ಮಾಡಿದ್ದು
ಇವತ್ತು ಸುಪ್ತ ಪ್ರಜ್ಞೆಯಲ್ಲಿ ಕೂತಿದೆ. ಹಾಗಾಗಿ ಇದು ಅಕಸ್ಮಾತ್ತಾಗಿ ಏನೋ ಒಂದು ಬಾಯಿ ತಪ್ಪಿನಿಂದ ನಾರಾಯಣ ಅಂತ ಕರೆದು ಕೂಡಲೇ ನಾರಾಯಣನಿಗೆ ಕನ್ಫ್ಯೂಷನ್ ಆಗಿ ನನ್ನನ್ನೇ ಕರೆದದ್ದು ಏನೋ ಅಂತ ಗೊಂದಲ ಮಾಡಿಕೊಂಡು ಕಳಿಸಿದ್ದಲ್ಲ. ಇದರ ಹಿಂದೆ ನಾನು ಏನಾಗಿದ್ದೆ, ನನ್ನ ಇಡೀ ವ್ಯಕ್ತಿತ್ವವನ್ನು ಗುರುತಿಸಿ ಭಗವಂತ ಕಳಿಸಿದ. ಅಂದ್ರೆ ನಾನು ಏನು, ನಾನು ಭಗವಂತನಿಗೆ ಇಷ್ಟವಾಗುವ ರೀತಿಯ ನನ್ನ ನಡೆ ಏನು, ಭಾಗವತ ಧರ್ಮ ಅಂತಂದ್ರೆ ಏನು ಅಂತ ಗೊತ್ತಾಯ್ತು ನನಗೀಗ. ಶುದ್ಧವಾದ ಧರ್ಮ ಅಂತಂದ್ರೆ ಅದು ಹೊರಗಿನ ಆಚರಣೆ ಅಲ್ಲ. ಹೊರಗಿನ ಆಚರಣೆ ಇರಬಹುದು, ಹೊರಗಿನ ಆಚರಣೆ ಇರಬಾರದು ಅಂತ ನಾನು ಹೇಳೋದಲ್ಲ. ಆದರೆ ಹೊರಗಿನ ಆಚರಣೆ ಅನ್ನೋದಕ್ಕೆ ಒಲಮೆ ಏನು ಗೊತ್ತುಂಟ, ಒಳಗೆ ಇರತಕ್ಕಂಥ ದೌರ್ಬಲ್ಯವನ್ನು ಮುಚ್ಚುವುದಕ್ಕಾಗಿಯೂ ಹೊರಗಿನ ಆಚರಣೆ ಇರಬಹುದಲ್ವ. ಅವಾಗ ಈ ಹೊರಗಿನ ಆಚರಣೆ ಉಂಟಲ್ಲ, ಅದು ನಮ್ಮ ಅಧಾರ್ಮಿಕತೆಯನ್ನು ಮುಚ್ಚಲಿಕ್ಕೆ ಮಾಡುವಂಥ ಢೋಂಗಿಯೂ ಆಗಬಹುದು. ಹಾಗಾಗಿ ಹೊರಗಿನ ಆಚರಣೆ ಅನ್ನೋದು ಧರ್ಮದ ನಿರ್ಣಾಯಕ ಆಗೋದಿಲ್ಲ. ಮತ್ತೆ ಹೊರಗಿನ ಆಚರಣೆಯಲ್ಲಿ ಒಂದು ಭಕ್ತಿಯ ಅಭಿವ್ಯಕ್ತಿ ಹೇಗೆ ಅಂತ ಒಂದು ಮಾತು ಹೇಳ್ತಾ, ಒಂದು ಕಡೆ ಆಚಾರ್ಯ ಮಧ್ವರು ಹೇಳ್ತಾರೆ, ಭಕ್ತಿಯಲ್ಲಿ ಎರಡು ಥರ ಇದೆ ಅಂತ ಹೇಳ್ತಾರೆ. ಒಂದು, ನೀವು ಭಗವಂತನ ಬಗ್ಗೆ ಏನು ಭಕ್ತಿ ಏನು ಇದ್ರೂ ಕೂಡ ಅದು ಹೊರಗಿನಿಂದ ವ್ಯಕ್ತ ಆಗುವುದೇ ಇಲ್ಲ, ಒಳಗಿನಿಂದ ಮಡುಗಟ್ಟಿರುತ್ತೆ. ಅದು ಹೊರಗಿನಿಂದ ವ್ಯಕ್ತವೇ ಆಗೋದಿಲ್ಲ. ಅವನು ಭಕ್ತರು ಅಂತ ತೋರಿಸುವಂಥ ನಡೆ ಯಾವುದೂ ಇರೋದಿಲ್ಲ, ಅವರಲ್ಲಿ ಸ್ತಬ್ಧವಾಗಿರುತ್ತಾರೆ. ಇನ್ನು ಕೆಲವರಿಗೆ ಭಗವಂತನ ಹೆಸರು ಕೇಳಿದಾಗ ತಡೆಯಲಿಕ್ಕಾಗದೆ ಹುಚ್ಚೆದ್ದು ಕುಣಿದು ಬಿಡ್ತಾರೆ, ಅಳ್ತಾರೆ, ಕುಣಿತಾರೆ, ಹಾಡುತ್ತಾರೆ. ಅದು ಎಕ್ಸ್ಟರ್ನಲ್ ಆಗಿರ್ತಕ್ಕಂತಹ ಒಂದು ಭಕ್ತಿಯ ಮುಖ. ಆದ್ರೆ ಹಾಗೆ ಇರಬೇಕು ಅಂತಿಲ್ಲ. ದೇವರ ಹೆಸರು ಕೇಳಿದಾಗ ಏನೂ ವಿಕಾರ ಇಲ್ಲದೆ ನಿರ್ವಿಕಾರವಾಗಿರುವವರು ಭಕ್ತರು ಅಲ್ಲ ಅಂತ ಅರ್ಥ ಅಲ್ಲ. ಆಮೇಲೆ ಹೊರಗಿನಿಂದ ಭಗವಂತನ ಹೆಸರದ ಕೂಡಲೇ ಅಳುವುದು ಕುಣಿಯೋದು ಉಂಟಲ್ಲ, ಅದು ನಿಜವಾಗಿ ಭಕ್ತಿಯಿಂದ ಬರಬಹುದು, ನಾಟಕವೂ ಆಗಿರಬಹುದು. ನಾನು ಯಾಕೆಂದ್ರೆ ಸ್ವಲ್ಪ ನಾಟಕದಲ್ಲಿ ತರಬೇತಿ ಆದವರಿಗೆ ಅಳುವುದು ಗಿಳುವುದೆಲ್ಲ ಬರುತ್ತೆ. ಕಡೆಗೆ ಒಂಚೂರು ಗ್ಲಿಸರಿನ್ ಹಾಕೊಂಡು ಬಂದರೆ ಸರಿ. ಅಂದ್ರೆ ದೇವರ ಹೆಸರು ಹೇಳಿದ ಕೂಡಲೇ ಕಣ್ಣೀರು ಬಂದ ಕೂಡಲೇ ಅವನು ಭಕ್ತ ಅಂತ ಅರ್ಥ ಅಲ್ಲ. ಆದರೆ ಭಕ್ತನಿಗೂ ಕಣ್ಣೀರು ಬರುತ್ತೆ, ಕಣ್ಣೀರು ಬರದ ಭಕ್ತರು ಇರ್ತಾರೆ. ಅಂದರೆ ಈ ಮನಸ್ಸು ಹೇಗೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ, ಅಂದರೆ ಪ್ರಾಯ ಒಂದು ಸಂಗತಿ ನನಗೆ ಆಶ್ಚರ್ಯ ಆಗುವುದು, ಇಷ್ಟು ಮಂದಿ ಈ ಭಾಗವತಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ, ಇಷ್ಟು 1000 ವರ್ಷದಿಂದ ಭಾಗವತ ಚಿಂತನೆ ಮಾಡಿದ್ದಾರೆ. ಎಲ್ಲರೂ ಬರೆದದ್ದು ಏನು ಗೊತ್ತುಂಟ, ನಿಮಗೆ ದೇವರ ನೆನಪಿರುವುದು ಬೇಡ, ನೀವು ಬೇಕಾದ್ರೆ ದೇವರನ್ನ ದ್ವೇಷ ಮಾಡಿ, ಆದರೂ ನಿಮ್ಮ ಬಾಯಿಂದ ನಾರಾಯಣ ಅಂತ ಬಂದರೆ ದೇವರು ನಿಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ. ಇದೇ ಅರ್ಥ ಬರೆದದ್ದು ಹೊರತು ಇದರ ಹಿಂದೆ ಇರತಕ್ಕಂಥ ಒಂದು ಡೀಪ್ ಸೈಕಾಲಜಿಯನ್ನ ಪ್ರಾಯ ಪ್ರಪಂಚದ ಇತಿಹಾಸದಲ್ಲಿ ಮೊದಲನೇ ಬಾರಿ ಇದರ ಡೀಪ್ ಸೈಕಾಲಜಿಯನ್ನು ರಿವೀಲ್ ಮಾಡಿದವರು ಆಚಾರ್ಯ ಮಧ್ವರೊಬ್ಬರೇ. ಮತ್ತೆಲ್ಲ ಹೀಗೆ ಇದು ಮೇಲೆ ಏನು ಅರ್ಥ, ಶ್ಲೋಕಕ್ಕೆ ಏನರ್ಥೋ ಅದೇ. ಆದರೆ ಆ ಡೀಪ್ ಸೈಕಾಲಜಿ ಎಷ್ಟು ಅದ್ಭುತವಾಗಿದೆ, ಅದನ್ನು ಯೋಚನೆ ಮಾಡಿದ್ರೆ ಇಷ್ಟೊಂದು ಯಾರಿಗೂ ಹೊಳಿಲಿಲ್ವಲ್ಲ, ವ್ಯರ್ಥವಾಗಿ ಹೋಯ್ತಲ್ಲ ಭಾಗವತ ಈ ಪಂಡಿತರ ಕೈಯಲ್ಲಿ ಅಂತ ಅನಿಸುತ್ತೆ. ಎಲ್ಲರೂ ಹಾಗೆ ಬರೆದಿದ್ದಾರೆ. ನೀವು ದ್ವೇಷದಿಂದ ಹೇಳಿದರು ಭಗವಂತ ಉದ್ಧಾರ ಮಾಡ್ತಾನೆ. ಹಾಗಾದರೆ ರಾವಣನ ಮಾಡಿದ ತಪ್ಪೇನು, ಕಂಸ ಮಾಡಿದ ತಪ್ಪೇನು? ಭಕ್ತಿ ಮಾಡಿ ಅಂತ ಯಾಕೆ ಹೇಳುತ್ತೆ? ದ್ವೇಷ ಮಾಡಿ. ಎರಡು ಮಾಡಿದ್ರು ಭಗವಂತನ ಹತ್ರ ಹೋಗ್ತಿರಲ್ಲ. ನೀವು ದ್ವೇಷ ಮಾಡಿದ್ರು ಭಗವಂತನ ಹತ್ರವೇ ಹೋಗೋದು, ಭಕ್ತಿ ಮಾಡಿದ್ರು ಭಗವಂತನ ಹತ್ರ ಹೋಗೋದು. ಮತ್ತು ಭಕ್ತಿ ಯಾಕೆ ಮಾಡಬೇಕು? ಏನು ಬೇಕಾದ್ರೆ ಮಾಡಿ ಹೋಗೋದು ಭಗವಂತನ ಹತ್ರವೇ. ದ್ವೇಷ ಮಾಡಿಯೂ ಹೋಗಬಹುದು, ಭಕ್ತಿ ಮಾಡಿಯೂ ಹೋಗಬಹುದು. ಅದು ಮತ್ತೆ ಭಕ್ತಿಯೇ ಮಾಡಿ ಅಂತ ಯಾಕೆ ಹೇಳಬೇಕು? ಮತ್ತೆ ದ್ವೇಷ ಮಾಡಿದವರು ಅದಕ್ಕೆ ಅನಿಷ್ಟ ಆಯಿತು, ರಾವಣನೋ ಕಂಸನೋ ಅವರೆಲ್ಲ 24 ಗಂಟೆ ಕೃಷ್ಣನನ್ನೇ ಯೋಚನಿಸ್ತಾ ಇದ್ದ ಕಂಸ, ಕನಸಿನಲ್ಲಿ ಕೂಡ. ಯಾಕೆಂದ್ರೆ ಹೆದರಿಕೆಯಿಂದ, ದ್ವೇಷದಿಂದ, ಭಯದಿಂದ, ಭಯಾತ್ ಕಂಸಃ ಅಂತ ಭಾಗವತ ಹೇಳ್ತಾರೆ. ಭಯದಿಂದ ರಾತ್ರಿ ಕನಸಿನಲ್ಲೂ ಕೃಷ್ಣನೇ, ಅಷ್ಟು ಕೃಷ್ಣಮಯ ಆಗಿದ್ದ. ಅವನಿಗೆ ಹೇಗೆ ಶಿಕ್ಷೆ ಆಯಿತು? ಯಾಕೆಂದ್ರೆ ಅವನು ಭಕ್ತಿಯಿಂದ ಕೃಷ್ಣನ ನೆನೆದದ್ದಲ್ಲ, ಭಯದಿಂದ ಮತ್ತು ದ್ವೇಷದಿಂದ. ಹೀಗೆ ಒಂದು ಭಾವನೆ ಅನ್ನುವುದು ಮುಖ್ಯ ಹೊರತು ಕ್ರಿಯೆ ಮುಖ್ಯ ಅಲ್ಲ ಅನ್ನುವುದನ್ನು ಯಾರೂ ಹೇಳಲೇ ಇಲ್ಲ. ಆಚಾರ್ಯರು ಹೇಳಿದರು ಭಾವನೆ ಮುಖ್ಯ, ಭಾವನೆ ಕೂಡ ನಿನಗೆ ಗೊತ್ತಿರುತ್ತೆ ಅನ್ನೋದು ಮುಖ್ಯ ಅಲ್ಲ, ನಿನ್ನ ಮನಸ್ಸಿಗೂ ಗೊತ್ತಿರದೆ ಸುಪ್ತ ಪ್ರಜ್ಞೆಯಲ್ಲಿ ಹುದುಗಿರುತ್ತೆ, ಅದು ಮುಖ್ಯ ಅಂತ. ಇಷ್ಟು ನಮ್ಮನ್ನು ಡೀಪ್ ಸೈಕಾಲಜಿಗೆ ತೆಗೆದುಕೊಂಡು ಹೋದ ಒಬ್ಬರು ಫಿಲಾಸಫರು ಪ್ರಪಂಚದ ಇತಿಹಾಸದಲ್ಲಿ ಇದ್ರೆ ನನ್ನ ಕಂಡ ಯಾರು ಹೇಳಲಿಲ್ಲ, ದಿಗ್ಭ್ರಮೆ. ಆದರೆ ಬಹಳ ಆಶ್ಚರ್ಯ ಏನು ಗೊತ್ತುಂಟ, ಯಾವ ಮಾಧ್ಯಮವೂ ತಲೆ ಕಡಿಸಿಕೊಳ್ಳಿಲ್ಲ. ಆಚಾರ್ಯರು ಇಷ್ಟು ಆಳವಾಗಿ ಹೇಳಿದ್ದಾರೆ. ಯಾಕೆಂದರೆ ಅವನು ಆಚಾರ್ಯನನ್ನು ಓದಿದವರು ಅಷ್ಟು ಆಳವಾಗಿ ಯಾರೂ ಹೋಗಲಿಲ್ಲ. ಹಾಗಾಗಿ ಆಚಾರ್ಯರು ಹೋದದ್ದು ದಂಡಾಗೋಯ್ತು, ಮಾಧ್ವರಿಗೆ ಯಾರಿಗೂ ತಲೆ ಹೋಗಲಿಲ್ಲ ಈ ವಿಷಯ. ಹೀಗೆ ಇವನು ಗಾಬರಿ ಶುದ್ಧಂ ಭಾಗವತಂ ಧರ್ಮಂ, ಭಾಗವತ ಧರ್ಮ ಪರಿಶುದ್ಧವಾದ
ಅಂದರೆ ಹೊರನೋಟಕ್ಕೆ ಕಾಣುವಂಥದ್ದಲ್ಲ, ಅಂತರಂಗದ ಒಳಗೆ ಹುದುಗಿರತಕ್ಕಂಥ ಭಾಗವತ ಧರ್ಮ ಏನು ಅಂತ ತನಗೆ ಗೊತ್ತಾಯಿತು. ಅದರ ಜೊತೆಗೆ ತ್ರೈವಿಧ್ಯಂ ಗುಣಸಂಶ್ರಯಂ, ಅದನ್ನು ಕೆಲವರು ತ್ರೈವಿಧ್ಯಂ ಅಂತ ಪಾಠ, ಕೆಲವರು ತ್ರೈವಿಧ್ಯಂ ಅಂತ ಪಾಠ, ಒಬ್ಬೊಬ್ಬರು ಒಂದೊಂದು ಪಾಠ ಹೇಳ್ತಾರೆ. ತ್ರೈವಿಧ್ಯಂ ಅನ್ನೋದು ಒಳ್ಳೆಯ ಪಾಠ. ತ್ರೈವಿಧ್ಯಂ ತಿಟ್ಕೊಂಡು ವ್ಯಾಖ್ಯಾನ ಬರೀತಾರೆ ಎಲ್ಲ, ಅವು ಎಲ್ಲ ಅವರವರಿಗೆ ತೋಚಿದ್ದವರವರು ಬರೀತಾರೆ ಬಿಡಿ. ತ್ರೈವಿಧ್ಯಂ ಗುಣಸಂಶ್ರಯ ಅಂತ ಅಂದರೆ ಒಳ್ಳೆಯದು ಕೂಡ 3 ಥರ ಇದೆ ಅಂತ. ಯಾವುದು ಒಳ್ಳೆಯದಲ್ಲ ಒಳ್ಳೆಯದೇ ಅಲ್ಲ. ಅದನ್ನು ಒಳ್ಳೆಯ ಕರ್ಮವೂ ಕೂಡ ಅದು ಸಾತ್ವಿಕವಾಗಿ ಮಾಡ್ಲಿಕ್ಕೆ ಬರುತ್ತೆ, ರಾಜಸ್ವವಾಗಿ ಮಾಡ್ಲಿಕ್ಕೆ ಬರುತ್ತೆ, ತಾಮಸವಾಗಿ ಮಾಡ್ಲಿಕ್ಕೆ ಬರುತ್ತೆ. ತ್ರೈವಿಧ್ಯಂ ಗುಣಸಂಶ್ರಯಂ, 3 ಗುಣಗಳ ಪ್ರಭಾವದಿಂದ ಒಂದೇ ಕ್ರಿಯೆಗೆ 3 ಪರಿಣಾಮಗಳಾಗುತ್ತೆ. ಇದನ್ನು ಕೃಷ್ಣ ಗೀತೆಯಲ್ಲಿ ತುಂಬ ಹೇಳಿದ್ದಾರೆ. ಸಾತ್ವಿಕ ಯಜ್ಞದಾನ ತಪಃಕರ್ಮ ಯಜ್ಞ, ಸಾತ್ವಿಕ ಯಜ್ಞ, ರಾಜಸ ಯಜ್ಞ, ತಾಮಸ ಯಜ್ಞ. ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ. ಸಾತ್ವಿಕ ತಪಸ್ಸು, ರಾಜಸ ತಪಸ್ಸು, ತಾಮಸ ತಪಸ್ಸು ಅಂತ ಒಂದೇ ಕ್ರಿಯೆಗೆ 3 ಮುಖಗಳಿವೆ. ಅದರಿಂದ ಕ್ರಿಯೆ ಒಂದೇ, ಆದರೆ ಅದು ಸಾತ್ವಿಕ ಆದಾಗ ಧರ್ಮ ಆಗತ್ತೆ. ಅದೇ ರಾಜಸ ಆದಾಗ ಕೆಲವೊಮ್ಮೆ ಧರ್ಮ ಆಗುತ್ತೆ ಅಥವಾ ಸ್ವಲ್ಪ ಅಧರ್ಮದ ಲೇಪ ಇರುತ್ತೆ. ತಾಮಸ ಆದಾಗ ಅದು ಅಧರ್ಮ ಆಗಿಬಿಡುತ್ತೆ. ಈಗ ಉದಾಹರಣೆಗೆ ನೋಡಿ, ಒಬ್ಬ ಮನುಷ್ಯನಿಗೆ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಸುಮ್ಮನೆ ಪ್ರೀತಿಯಿಂದ ಅವನಿಗೆ ನಾವು ಏನನ್ನೋ ಕೊಡ್ತೇವೆ. ಅವನು ಮರಳಿ ಕೊಡಬೇಕು ಅಂತಲ್ಲ, ಕೊಟ್ಟದ್ದು 4 ಜನರಿಗೆ ಗೊತ್ತಾಗ ನಾಳೆ ಪೇಪರ್ನಲ್ಲಿ ಬರಬೇಕು ಅಂತಲ್ಲ, ನಿರ್ಮಲವಾದ ಹೃದಯದಿಂದ ಕೊಡಬೇಕು ಅನ್ನಿಸಿತು, ಕೊಟ್ಟೆವು. ಇದು ಸಾತ್ವಿಕ ದಾನ. ಮತ್ತೆ ಅವನಿಗೆ ಅದರ ಅವಶ್ಯಕತೆ ಇರಬೇಕು, ನಮಗೆ ಕೊಡಬೇಕು ಅಂತ ಅನಿಸಿತು, ಅವರಿಂದ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಬರೇ ಪ್ರೀತಿಯಿಂದ ಕೊಟ್ಟೆವು. ಇದು ಸಾತ್ವಿಕ ದಾನ. ದಾನ ಕೊಡುವಾಗಲೇ ಫೋಟೋಗ್ರಾಫರ್ನ ಬರ್ಲಿಕ್ಕೆ ಹೇಳಿರ್ತೇವೆ. ನಾವು ಹೀಗೆ ಕೊಡುವಾಗ ಅವನು ಕ್ಲಿಕ್ ಮಾಡಬೇಕು. ಮರುದಿವಸ ಬೆಳಿಗ್ಗೆ ನಾವು ಮೊದಲು ನೋಡೋದು ನಾವು ದಾನ ಮಾಡಿದ ಪೇಪರ್ನಲ್ಲಿ ನ್ಯೂಸ್ ಬಂದಿದೆಯೋ ಇಲ್ವೋ. ಅದು ಬರದೇ ಇದ್ರೆ ಕೊಟ್ಟದ್ದೇ ದಂಡ ಅನಿಸುತ್ತೆ ನಮಗೆ. ಅದು ರಾಜಸ ದಾನ. ಅದರಲ್ಲಿ ದಾನ ಕೊಡುವುದರಲ್ಲಿ ಶ್ರದ್ಧೆ ಇಲ್ಲದಿದ್ದರೆ ಶ್ರದ್ಧೆಯೂ ಇಲ್ಲ. ಬರೇ ಕ್ಯಾಮರಾದಲ್ಲಿ ಫೋಟೋ, ಅದು ಪಬ್ಲಿಸಿಟಿಗೋಸ್ಕರ ಕೊಳ್ಳುವವನಿಗೆ ಪಾಪ, ಅವನಿಗೆ ಉಪಕಾರ ಆಗಲಿ ಅಂತಲ್ಲ, ಅವನು ತಿರಸ್ಕಾರ ಮಾಡಿ ಅಸಹನೆಯಿಂದ ಅಸಹ್ಯ ಭಾವನೆಯಿಂದ ಕೊಟ್ಟ, ಅದು ತಾಮಸ ದಾನ. ಹಾಗಾದ್ರೆ ಒಂದೇ ಕ್ರಿಯೆ, ಹೊರಗಿನಿಂದ ಕ್ರಿಯೆ ಒಂದೇ, ಅದರ ಭಾವ ಬೇರೆ ಆದಾಗ ಅದಕ್ಕೆ ಧರ್ಮ ಅಧರ್ಮ ಆಗ್ಬೋದು, ಅಧರ್ಮ ಧರ್ಮ ಆಗಬಹುದು. ಪಾಂಡವರು ಕೊಂದದ್ದೇ ಯುದ್ಧದಲ್ಲಿ, ದುರ್ಯೋಧನ ಕೊಂದದ್ದೇ. ಪಾಂಡವರು ಪಾಪಿಗಳೆಲ್ಲ, ದುರ್ಯೋಧನ ಪಾಪಿ ಯಾಕಾದ? ಕ್ರಿಯೆ ಒಂದೇ ಅಲ್ಲ. ಯಾವುದನ್ನೇ ನೀವು ತಗೊಳ್ಳಿ, ಕ್ರಿಯೆಯ ಹಿಂದೆ ಇರತಕ್ಕಂಥ ಭಾವದಿಂದ ಅದು ಪಾಪವೋ ಪುಣ್ಯವೋ ಅಂತ ತೀರ್ಮಾನ. ಒಬ್ಬ ಮನುಷ್ಯ ದಾರಿಯಲ್ಲಿ ಹೋಗುವಾಗ ಹೊಟ್ಟೆಗೆ ಚೂರಿ ಹಾಕಿದರೆ ಅವನನ್ನು ಪಾಪಿ ಅಂತ ನಾವು ಪರಿಗಣನೆ ಮಾಡ್ತೇವೆ, ಅವನ ಮೇಲೆ ಶಿಕ್ಷೆ ಆಗುತ್ತೆ. ಅದೇ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಚೂರಿ ಹಾಕಿದರೆ ಹೊಟ್ಟೆಗೆ, ಎಷ್ಟು ಬಿಲ್ಲಾಯಿತು ಡಾಕ್ಟ್ರೇ, ಭಾಳ ಉಪಕಾರ ಆಯಿತು. ಅದೇ ಹೊಟ್ಟೆಗೆ ಚೂರಿ ಅವರು ಹೊಟ್ಟೆಗೆ ಚೂರಿ ಹಾಕೋದು. ಆದರೆ ಅದು ಬದುಕಿಸಲಿಕ್ಕೆ ಚೂರಿ ಹಾಕೋದು, ಇದು ಸಾಯಿಸಲಿಕ್ಕೆ. ಅಂದರೆ ಕ್ರಿಯೆಯಿಂದ ನಮ್ಮ ಇವತ್ತಿನ ಕ್ರಿಯೆ ಏನಾಗಿದೆ, ಕ್ರಿಯೆಯಿಂದ ಧರ್ಮವನ್ನು ನಿರ್ಣಯ ಮಾಡ್ತೇವೆ. ಹಾಗೆ ಮಾಡ್ತಾ ಹೋದರೆ ಡಾಕ್ಟ್ರು ಚೂರಿ ಹಾಕಿದ್ದು ಅಪರಾಧ ಆಗುತ್ತೆ. ಇವತ್ತಿನ ಧರ್ಮಶಾಸ್ತ್ರ ಪಂಡಿತರ ಸ್ಥಿತಿ ಹಾಗಿದೆ. ಕ್ರಿಯೆಯನ್ನು ನೋಡಿ ಧರ್ಮ ಯಾವುದು ಅಧರ್ಮ ಆಗ್ತದೆ. ನೋಡಿದ್ರು ಯಾಕೆ ಚೂರಿ ಹಾಕಿದ್ದು ಅನ್ನೋದು ಮುಖ್ಯ ಹೊರತು ಚೂರಿ ಹಾಕಿದ್ದು ಮುಖ್ಯ ಅಲ್ಲ. ಅವನ ಹೊಟ್ಟೆಗೆ ಚೂರಿ ಹಾಕಿದ್ದು ಸ್ಪೇರ್ ಆಫ್ ಸೀಸಸ್ಸು, ನೈಫ್ ಎಲ್ಲ ಬಳಸಿರ್ಬೋದು, ಹೊಟ್ಟೆ ಕೊಯ್ದಿರ್ಬೋದು. ಅವನ ಹೊಟ್ಟೆಯಲ್ಲಿರ್ತಕ್ಕಂಥ ಟ್ಯೂಮರನ್ನು ತೆಗೆದು ಅವನು ಗುಣಪಡಿಸಲಿಕ್ಕೋಸ್ಕರ. ಆದ್ದರಿಂದ ಕ್ರಿಯೆ ಅನ್ನುವುದು ಧರ್ಮವೂ ಅಲ್ಲ ಅಧರ್ಮವೂ ಅಲ್ಲ. ಸ್ವತಃ ಕ್ರಿಯೆ ಧರ್ಮವೂ ಅಲ್ಲ ಅಧರ್ಮವೂ ಅಲ್ಲ, ಅದರ ಹಿಂದೆ ಇರುವ ಭಾವ. ಈಗ ಇನ್ನೂ ಕಷ್ಟ ಏನು ಅಂದರೆ ಅವನಿಗೆ ಆ ಭಾವ ಕೂಡ ಇರಲಿಲ್ಲ. ಕ್ರಿಯೆ ಹಿಂದೆ ಅಜಾಮಿಳನಿಗೆ ಭಗವಂತನ ಭಾವನೆ ಕೂಡ ಇರಲಿಲ್ಲ, ಅದನ್ನು ಮರೆತು ಬಿಟ್ಟಿದ್ದವ. ಆದರೂ ಅವನು ಧರ್ಮ ಆಯಿತು. ಯಾಕೆ ಅಂತಂದರೆ ಅವನ ಸುಪ್ತ ಪ್ರಜ್ಞೆಯಲ್ಲಿ ಅದಿತ್ತು. ಎಚ್ಚರದಲ್ಲಿ ಅವನಿಗೆ, ಸೈಕಾಲಜಿಯಲ್ಲಿ ಅವನಿಗೆ ಗೊತ್ತಿರಲಿಲ್ಲ ಅದು ತಾನು ಭಗವದ್ಭಕ್ತ ಅನ್ನೋದು. ಆಗ ಇಷ್ಟು ಆಳಕ್ಕೂ ಬಹಳ ತುಂಬ ಒಳಗೆ ಅವನ ಜೀವದ ಗರ್ಭದಲ್ಲಿ ಸಾತ್ವಿಕತೆ ಇದ್ದರೆ ಆಗೋಯ್ತು ಕೆಲಸ, ಮೇಲೆ ಬಿದ್ದ ಅವನು ಅಂತ. ಅಂದ್ರೆ ಧರ್ಮಂ ಭಾಗವತಂ ಶುದ್ಧಂ ತ್ರೈವಿಧ್ಯಂಚ ಗುಣಾಶ್ರಯಂ. ಅದೇ ಒಂದೇ ಧರ್ಮ, ಅದು ಸಾತ್ವಿಕವಾಗಿ ಮಾಡಿದರೆ ಅದು ಒಳ್ಳೆಯ ಕೆಲಸ ಆಯಿತು, ಪುಣ್ಯಕರ್ಮ ಆಯಿತು. ಅದನ್ನು ರಾಜಸ್ವಾಗಿ ಮಾಡಿದರೆ ಸ್ವಲ್ಪ ಲೌಕಿಕ ಸ್ಪರ್ಶ ಆಯಿತು. ತಾಮಸವಾಗಿ ಮಾಡಿದರೆ ಅದೇ ಅಧರ್ಮ ಆಯಿತು.